ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ಯುಗಾದಿ ಸ್ಪೆಷಲ್ ಆಗಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂತಹ ಪಾರಂಪರಿಕ ರೀತಿಯಲ್ಲಿ ಬೇವು ಬೆಲ್ಲದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಮ್ಮ ಕಡೆ ನಾವು ನಮ್ಮ ಮನೆಯಲ್ಲಿ ಬೇವು ಅಂತ ಕರಿತೀವಿ. ಕೆಲವೊಂದು ಕಡೆ ಕೆಲವೊಂದು ರೀತಿಯಲ್ಲಿ ಈ ಬೇವು ಬೆಲ್ಲನ ರೆಡಿ ಮಾಡ್ಕೊಳ್ತಾರೆ. ಕೆಲವೊಬ್ಬರು ಸ್ವಲ್ಪ ತೆಳುವಾಗಿ ಜ್ಯೂಸ್ ರೀತಿಯಲ್ಲಿ ಬೇವು ಬೆಲ್ಲನ ರೆಡಿ ಮಾಡ್ಕೊಳ್ತಾರೆ. ಆದರೆ ನಾನಿಲ್ಲಿ ಇವತ್ತಿನ ದಿನ ಸ್ವಲ್ಪ ಮೀಡಿಯಂ ಗಟ್ಟಿಯಾಗಿ ಬಟ್ಲಿಗೆ ಹಾಕ್ಕೊಂಡು ತಿನ್ನೋ ರೀತಿಯಲ್ಲಿ ಈ ಒಂದು ಬೇವು ಬೆಲ್ಲನ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಒಮ್ಮೆ ಮಾಡಿದ್ರೆ ನಿಮ್ಮ ಮನೆ ಮಂದಿ ಎಲ್ಲ ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಈ ಕಡೆ ಇನ್ನೊಂದು ಪಾತ್ರೆಗೆ ಒಂದು ಬಟ್ಲ ಮೇಲೆ ಒಂದೆರಡು ಚಮಚ ಆಗುವಷ್ಟು ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಇವಾಗ ಬೆಲ್ಲ ಕರಗೋದಕ್ಕೆ ನಾನಿಲ್ಲಿ ಬೆಲ್ಲ ಮುಳುಗಿ ಸ್ವಲ್ಪ ಮೇಲ್ಗಡೆ ಲೈಟಾಗಿ ನೀರು ನಿಲ್ಲಬೇಕು ಅಷ್ಟೇ ನೀರನ್ನು ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಕರಗೋದಕ್ಕೆ ಬಿಡ್ತಾ ಇದ್ದೀನಿ. ಅಂದರೆ ನಾವು ಮಧ್ಯೆ ಒಂದ್ಸತಿ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಇರಬೇಕು. ಬೆಲ್ಲ ಅನ್ನೋದು ಚೆನ್ನಾಗಿ ನೀರಿನಲ್ಲಿ ಕರಗುತ್ತೆ. ನೋಡಿ, ಇಲ್ಲಿ ಫಸ್ಟಿಗೆ ಹುಣಸೆಹಣ್ಣು ಹಾಗೆ ಬೆಲ್ಲ ಇವೆರಡನ್ನು ಕೂಡ ನಾವು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಈ ಕಡೆ ಒಂದು ಮಿಕ್ಸರ್ ಜಾರ್ಗೆ 2 ಬಟ್ಲಾಗುವಷ್ಟು ಪುಟಾಣಿನ ಸೇರಿಸ್ತಾ ಇದ್ದೀನಿ. ಪುಟಾಣಿನ ಹುರ್ಗಡ್ಲೆ ಅಂತಲೂ ಕೂಡ ಹೇಳ್ತಾರೆ. ಇವಾಗ ಇದನ್ನು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೆ ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ತರಿಯಾಗಿದೆ ಅನ್ನೋಷ್ಟು ಗ್ರೈಂಡ್ ಮಾಡಿಕೊಂಡು ತಗೊಳ್ಬೇಕಾಗುತ್ತೆ. ಇವಾಗ ನೋಡಿ, ನಾನಿಲ್ಲಿ ಪೂರ್ತಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪ ಅಲ್ಲಲ್ಲಿ ತರಿಯಾಗಿದೆ. ಈ ಥರ ಸ್ವಲ್ಪ ಪುಟಾಣಿ ಅನ್ನೋದು ಅರ್ಧಂಬರ್ಧ ತರಿಯಾಗಿ ಇದ್ದರೆ ನಾವು ಮಾಡುವಂಥ ಬೇವು ತುಂಬಾ ಚೆನ್ನಾಗಾಗುತ್ತೆ. ತಿಂತಾ ಇದ್ದರೆ ಮಧ್ಯದಲ್ಲಿ ಪುಟಾಣಿ ಅನ್ನೋದು ಬಾಯಿಗೆ ಅಲ್ಲಲ್ಲಿ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾನು ಒಂದು ಅರ್ಧ ಗೋಳ ಆಗುವಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಇದನ್ನು ಪೂರ್ತಿಯಾಗಿ ಈ ಥರ ತುರಿದು ತೊಗೊಂಡಿದ್ದೀನಿ. ಈ ತುರಿದಿರ್ತಕ್ಕಂಥ ಕೊಬ್ಬರಿನೂ ಕೂಡ ನಾನಿಲ್ಲಿ ಬಟ್ಲು ಅಳತೆ ಮಾಡಿ ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿ ತುರಿದ ಮೇಲೆ ಇದು ಕೂಡ 2 ಬಟ್ಲಾಗುವಷ್ಟು ರೆಡಿಯಾಗಿತ್ತು. 2 ಬಟ್ಲು ಪುಟಾಣಿಗೆ 2 ಬಟ್ಲಾಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಒಣ ಕೊಬ್ಬರಿನ ಇಷ್ಟೇ ಹಾಕಬೇಕು ಅಂತೇನಿಲ್ಲ, 2.5 ಬಟ್ಲು ಹಾಕಿದ್ರೂ ಕೂಡ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಈ ಬೇವು ಬೆಲ್ಲಕ್ಕೆ ಇನ್ನೂ ಸ್ವಲ್ಪ ಪದಾರ್ಥಗಳನ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಇದನ್ನು ಕಿಶ್ಮಿಶ್ ಅಂತ ಹಾಗೆಯೇ ಮನುಕಿ ಅಂತಲೂ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಒಂದು 10ರಿಂದ 12 ಬಾದಾಮಿನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 6ರಿಂದ 7 ಒಣ ಖರ್ಜೂರನ ತೊಗೊಂಡಿದ್ದೀನಿ. ಇದನ್ನು ಖಾರಿಕ್ ಅಂತ ಹೇಳ್ತೀವಿ. ಹಾಗೆಯೇ ಸ್ವಲ್ಪ ಗೋಡಂಬಿ ಮತ್ತು 1-2 ಏಲಕ್ಕಿನೂ ಕೂಡ ತೊಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ನಾನು ಒಂದು ಎಸಳಾಗುವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಏನಪ್ಪ ಇಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ ಅಂತಿದ್ದೀರಾ? ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿ ಸ್ಮೆಲ್ ಅನ್ನೋಂಥದ್ದು ಬರೋದಿಲ್ಲ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಹಾಗೆಯೇ ಸ್ವಲ್ಪ ನಾನಿಲ್ಲಿ ಒಣ ಶುಂಠಿನ ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಅಜ್ವೇನವನ್ನು ಕೂಡ ತೊಗೊಂಡಿದ್ದೀನಿ. ಅಜ್ವೇನ ಹಾಕೋದ್ರಿಂದನೂ ಕೂಡ ಮಾಡುವಂಥ ಬೇವು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಸೋಂಪನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಬಟ್ಲಲ್ಲಿ ಸ್ವಲ್ಪ ಕಲ್ಸಕ್ಕರೆನ ತೊಗೊಂಡಿದ್ದೀನಿ. ಈ ಕಲ್ಸಕ್ಕರೆ ಬೇಸಿಗೆ ಟೈಮ್ನಲ್ಲಿ ನಾವು ಅವಾಗವಾಗ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ತಿಂತಾ ಇರಬೇಕು. ದೇಹಕ್ಕೆ ತಂಪನ್ನು ಕೊಡುವಂಥ ಒಂದು ಗುಣವಿಶೇಷವನ್ನು ಹೊಂದಿರತಕ್ಕಂಥ ಕಲ್ಲು ಸಕ್ಕರೆ. ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ನಂತರ ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸಿ ಸೋಂಪು ಮತ್ತು ಏಲಕ್ಕಿ ಜೊತೆಗೆ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಬೇಕು. ಮತ್ತು ಈ ಒಣ ಖಾರಿಕನ್ನು ಕೂಡ ಸ್ವಲ್ಪ ಜಜ್ಜಿ ಅರ್ಧಂಬರ್ಧ ಸ್ವಲ್ಪ ತರಿಯಾಗಿ ಇದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಜೊತೆಗೆ ಈ ಬಾದಾಮಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿನೂ ಕೂಡ ಅಷ್ಟೇ ಸ್ವಲ್ಪ ಮೀಡಿಯಮ್ ಆಗಿ ದಪ್ಪದಾಗಿ ಕಟ್ ಮಾಡಿಕೊಂಡು ತೊಗೊಳ್ಬೇಕು. ಇಲ್ಲಿ ನೋಡಿ, ನಾನೆಲ್ಲ ಡ್ರೈ ಫ್ರೂಟ್ಸನ್ನು ಕೂಡ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆಯೇ ಈ ಒಣ ಖರ್ಜೂರನ್ನು ಕೂಡ ಜಜ್ಜಿ ಈ ಥರ ನಾನಿಲ್ಲಿ ಸ್ವಲ್ಪ ತರಿಯಾಗಿ ಇದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡೋಕ್ಕೆ ಹೋದರೆ ಕಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಖಾರಿಗೂ ಗಟ್ಟಿಯಾಗಿರುತ್ತಲ್ವ. ಹಾಗೆ ಇದನ್ನು ನಾವು ಜಜ್ಜಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಒಣ ಶುಂಠಿನೂ ಕೂಡ ಈ ಥರ ಜಜ್ಜಿ ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಪೂರ್ತಿಯಾಗಿ ಒಣ ಶುಂಠಿನ ಬಳಸಿಲ್ಲ, ಒಂದು ಅರ್ಧ ಇಂಚು ಮಾತ್ರ ನಾನಿಲ್ಲಿ ಪೌಡ್ರ್ ಮಾಡಿ ತಗೊಂಡಿದ್ದೀನಿ. ಮತ್ತು ಈ ಬಟ್ಲಲ್ಲಿ ಕಲ್ಸಕ್ಕರೆ, ಸೋಂಪು ಮತ್ತು ಏಲಕ್ಕಿನ ಸೇರಿಸಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ತರಿಯಾಗಿದ್ದರೆ ಪರವಾಗಿಲ್ಲ, ಕರಗುತ್ತೆ ಇದು. ಇವಾಗ ಈ ಎಲ್ಲ ಪದಾರ್ಥನೂ ಕೂಡ ಈ ಪೌಡ್ರ್ ಮಾಡಿಟ್ಟಂಥ ಪುಟಾಣಿ ಹಾಗೆಯೇ ಒಣ ಕೊಬ್ಬರಿಗೆ ಸೇರಿಸಬೇಕಾಗುತ್ತೆ. ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಅಜ್ವೇನವನ್ನು ಈ ಥರ ಕೈಯಿಂದ ಉಜ್ಜಿ ಸೇರಿಸ್ತಾ ಇದ್ದೀನಿ. ಈ ಥರ ಸ್ವಲ್ಪ ಲೈಟಾಗಿ ಅಜ್ವೇನವನ್ನು ಕೈಯಿಂದ ಉಜ್ಜಿ ಸೇರಿಸೋದ್ರಿಂದ ಪರಿಮಳ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕಿದ್ರೆ ಸಾಕು.
ನಂತರ ಇವಾಗ ಇನ್ನು ಉಳಿದಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೀನಿ, ಕಟ್ ಮಾಡಿರುವಂಥದ್ದು. ಡ್ರೈ ಫ್ರೂಟ್ಸನ್ನು ನೀವು ಇದೇ ಥರ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇದನ್ನು ಪೌಡ್ರ್ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಹಾಕಕ್ಕೆ ಹೋಗಬೇಡಿ. ಮತ್ತು ಇವಾಗ ಪೌಡ್ರ್ ಮಾಡಿಟ್ಟಂಥ ಕಲ್ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಈ ಕಲ್ ಸಕ್ಕರೆ ಪೌಡ್ರ್ ಮಾಡಿದ ಮೇಲೆ 3/4 ಬಟ್ಲಾಗುವಷ್ಟು ಇದು ರೆಡಿ ಆಗಿತ್ತು. 1 ಬಟ್ಲು ಬೆಲ್ಲ ಹಾಗೆಯೇ 1 ಬಟ್ಲು ಈ ಕಲ್ ಸಕ್ಕರೆ ಪೌಡ್ರಿಂದ ರುಚಿ ಚೆನ್ನಾಗೇ ಆಗುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಸ್ವೀಟಾಗಿ ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಬೆಲ್ಲನೂ ಕೂಡ ನೀವು ರುಚಿ ನೋಡಿಕೊಂಡು ನಂತರ ಸೇರಿಸ್ಕೊಳ್ಬೋದು. ನಾಳೆ ಯುಗಾದಿ ಹಬ್ಬ ಅಂತಂದರೆ ಇವತ್ತಿನ ದಿನವೇ ಈ ಒಂದು ಪುಡಿನ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ. ಅಂದರೆ ಇಲ್ಲಿ ಒಣ ಪದಾರ್ಥಗಳನ್ನು ಬಳಸಿ ಈ ಒಂದು ಪುಡಿನ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಬಹುದು. ಮಾರನೇ ದಿವಸ ಹಬ್ಬ ಅಂದರೆ ಹೋಳಿಗೆನೂ ಕೂಡ ಮಾಡಬೇಕು, ಹಾಗೆಯೇ ಬೇವು ಕೂಡ ಮಾಡಬೇಕು. ಸ್ವಲ್ಪ ಈ ಬೇವು ಮಾಡೋದಕ್ಕೆ ಅಂದರೆ ಈ ಪುಡಿ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಹಾಗಾಗಿ ನಾವು ಹಿಂದಿನ ದಿನವೇ ಸ್ವಲ್ಪ ಈ ಪುಡಿನ ರೆಡಿ ಮಾಡಿಕೊಂಡಿಟ್ರೆ ಇನ್ನುಳಿದಂಥ ಹಸಿ ಪದಾರ್ಥಗಳನ್ನು, ಲಿಕ್ವಿಡ್ ಪದಾರ್ಥಗಳನ್ನು ಸೇರಿಸಿ ಈ ಬೇವನ್ನ ನಾವು ಬೇಗನೆ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ರೆಡಿ ಮಾಡಿರ್ತಕ್ಕಂಥ ಪೌಡ್ರಲ್ಲಿ 1 ಬಟ್ಲಾಗುವಷ್ಟು ಪೌಡ್ರನ್ನ ತೆಗೆದಿಟ್ಟಿದ್ದೀನಿ. ಇವಾಗ ಇದಕ್ಕೆ ಹುಳಿ ಸೇರಿಸೋದಕ್ಕೆ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದಲ್ವ, ಈ ಹುಣಸೆ ಹಣ್ಣನ್ನು ಈ ಥರ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಈ ಹುಣಸೆ ಹಣ್ಣನ್ನು ಸ್ವಲ್ಪ ಹಿಂಡಿ ಈ ನೀರನ್ನು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹುಣಸೆ ಹಣ್ಣಿನ ರಸ ಅನ್ನೋದು ಬಂದಿದೆ. ಜೊತೆಗೆ ಈ ಕಡೆ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ, ನೋಡ್ತಾ ಇದ್ದೀರಲ್ಲ. ಇದನ್ನು ಸ್ವಲ್ಪ ನಾನಿಲ್ಲಿ ಶೋಧಿಸಿ ತಗೊಳ್ತಾ ಇದ್ದೀನಿ. ಸ್ವಲ್ಪ ಕಸ ಕಡ್ಡಿ ಏನಾದರೂ ಇದ್ರೆ ಅಂತ ಹೇಳಿ ಈ ಥರ ಬೆಲ್ಲನ ಒಂದ್ಸತಿ ಶೋಧಿಸಿ ತಗೊಂಡು ಈ ಹುಣಸೆ ಹುಳಿ ಹಾಗೆ ಬೆಲ್ಲನೂ ಕೂಡ ಇವಾಗ ರೆಡಿ ಇದೆ. ಇದನ್ನ ಇವಾಗ ಈ ಪೌಡ್ರ್ ಮಾಡಿಟ್ಟಂತಹ ಮಿಶ್ರಣಕ್ಕೆ ಸೇರಿಸಬೇಕು. ಫಸ್ಟಿಗೆ ಈ ಬೆಲ್ಲದ ನೀರನ್ನು ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ. ಜೊತೆಗೆ 1/2 ಈ ಹುಣಸೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಒಟ್ಟಿಗೆ ಸೇರ್ಸಕ್ಕೆ ಹೋಗಬೇಡಿ, ರುಚಿ ನೋಡಿಕೊಂಡು ಮತ್ತೆ ನಾವು ಈ ಒಂದು ಹುಳಿನ ಸೇರಿಸ್ಬೋದು. ಹಾಗೆಯೇ ಇವಾಗ ಒಂದೇ ಒಂದು ಎಸಳಾಗುವಂಥ ಬೆಳ್ಳುಳ್ಳಿನ ಜಜ್ಜಿ ಸೇರಿಸಿದ್ದೀನಿ. ಇವಾಗ ಮುಖ್ಯವಾಗಿ ನಾನಿಲ್ಲಿ ಬೇವಿನ ಗಿಡದ ಹೂವನ್ನು ತಗೊಂಡಿದ್ದೀನಿ. ಈ ಹೂವನ್ನು ಸ್ವಲ್ಪ ಲೈಟಾಗಿ ಕೈನಿಂದ ಉಜ್ಜಿ ಸೇರಿಸ್ತಾ ಇದ್ದೀನಿ. 1 ಚಮಚ ಅಥವಾ 1/2 ಚಮಚದಷ್ಟು ಸೇರಿಸಿದ್ರೆ ಸಾಕು. ತೀರ ಕಹಿಯಾಗಿ ಏನೂ ಆಗೋದಿಲ್ಲ ಹೂ ಸೇರಿಸೋದ್ರಿಂದ. ಮತ್ತು ನಾನಿಲ್ಲಿ ಚುಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ನೀವು ಸ್ಕಿಪ್ ಮಾಡದೆ ಹಾಕಿ, ರುಚಿ ಚೆನ್ನಾಗಿ ಬರುತ್ತೆ. ಇವಾಗ ಇನ್ನೊಂದು ಮುಖ್ಯ ಪದಾರ್ಥ ಮಾವಿನಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಸೈಜ್ ಇರುವಂಥ ಮಾವಿನಕಾಯಿನ 1/2 ಹೋಳಾಗುವಷ್ಟು ಈ ಥರ ತುರಿದು ಈ ಒಂದು ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ಈ ಬೇವು ಬೆಲ್ಲಕ್ಕೆ ಮುಖ್ಯವಾಗಿರುವಂಥದ್ದೇ ಮಾವು ಬೇವು ಬೆಲ್ಲ ಅಂತಲೇ ಹೇಳ್ಬೋದು. ಈ ಮಾವಿನಕಾಯಿನ ನೀವು ಇದೇ ಥರ ತುರಿದು ಸೇರಿಸಿ ನೋಡಿ, ಟೇಸ್ಟು ಸಖತ್ತಾಗಿರುತ್ತೆ ಸ್ನೇಹಿತರೆ. ಇವಾಗ ಇದೆಲ್ಲವನ್ನು ಕೂಡ ಕೈಯಿಂದನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕಾಗುತ್ತೆ. ಈ ರೀತಿ ನಾವು ಕೈಯಿಂದ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಬೇವು ಬೆಲ್ಲದ ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಅಮೃತದಷ್ಟೇ ರುಚಿಯಾಗಿರುವಂತಹ ಬೇವು ಬೆಲ್ಲದ ರೆಸಿಪಿ ತಯಾರಾಗುತ್ತೆ. ಈ ಬೇವು ಬೆಲ್ಲ ಕಲಸೋದಕ್ಕಂತಾನೆ ಒಂದು ಹೊಸ ಮಣ್ಣಿನ ಪಾತ್ರೆನ ತಗೊಂಡು ಈ ಬೇವು ಬೆಲ್ಲನ ಅದರಲ್ಲಿ ಕಲಸಿ ಪೂಜೆ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಸಮರ್ಪಣೆ ಮಾಡ್ತಾರೆ. ಇವಾಗ ನಾನಿಲ್ಲಿ ಸ್ವಲ್ಪ ರುಚಿ ನೋಡಿಕೊಂಡೆ, ಹುಳಿ ಕಡಿಮೆ ಆಯಿತು ಅಂತ ಹೇಳಿ ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಜೊತೆಗೆ ಇನ್ನೊಂದು ಸ್ವಲ್ಪ ಮಾವಿನಕಾಯಿನೂ ಕೂಡ ತುರ್ದಿ ಸೇರಿಸಿದ್ದೀನಿ. ರುಚಿ ಕಡಿಮೆ ಬಿದ್ದಾಗ ಈ ಥರ ನಾವು ಕೊನೆಯಲ್ಲಿ ಸ್ವಲ್ಪ ರುಚಿ ನೋಡಿಕೊಂಡು ಹೆಚ್ಚು ಕಡಿಮೆ ಪದಾರ್ಥಗಳನ್ನ ಸೇರಿಸಿ ರೆಡಿ ಮಾಡ್ಕೊಳ್ಬೋದು. ಒಂದು ವೇಳೆ ನಾವು ದೇವರ ನೈವೇದ್ಯಕ್ಕೆ ಅರ್ಪಿಸಬೇಕು ಅಂತ ಅನ್ನೋದಾದರೆ ಫಸ್ಟು ದೇವರಿಗೆ ನೈವೇದ್ಯ ಹಿಡಿದು ನಂತರ ಅದನ್ನು ರುಚಿ ನೋಡಿಕೊಂಡು ಕಡಿಮೆ ಆಗಿರುವಂಥ ಪದಾರ್ಥನ ಸೇರಿಸಿ ಈ ಬೇವು ಬೆಲ್ಲನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಪೂರ್ತಿಯಾಗಿ ನಾನಿಲ್ಲಿ ಬೇವು ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ಥರ ನಾನಿಲ್ಲಿ ಈ ಒಂದು ರೀತಿಯಲ್ಲಿ, ಅಂದರೆ ತೀರ ತೆಳುವಾಗೋಲ್ಲ ತೀರ ಗಟ್ಟಿಯಾಗೋಲ್ಲ, ಮೀಡಿಯಮ್ ಆಗಿ ಈ ಒಂದು ಬೇವು ಬೆಲ್ಲನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಕಿರ್ತಕ್ಕಂಥ ಬೆಲ್ಲ ಹಾಗೆಯೇ ಕಲ್ಸಕ್ಕರೆಯಿಂದ ರುಚಿ ಕೂಡ ಕರೆಕ್ಟಾಗಿ ಆಗಿತ್ತು. ಈ ರೀತಿಯಾಗಿ ನೀವು ಒಮ್ಮೆ ಬೇವು ಬೆಲ್ಲನ ಟ್ರೈ ಮಾಡಿ ನೋಡಿ, ಖಂಡಿತನೂ ಕೂಡ ನಿಮಗೆ ಇಷ್ಟ ಆಗುತ್ತೆ. ಒನ್ ಟೈಮಲ್ಲಿ ಬೇವು ಬೆಲ್ಲ ಅಂದರೆ ನಾನು ಕೂಡ ಇಷ್ಟಪಡ್ತಾ ಇರಲಿಲ್ಲ, ಆದರೆ ಇವಾಗಿದು ನನ್ನ ಫೇವ್ರೆಟ್ ಆಗಿದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಇವರಿಗೆ ಇಷ್ಟ ಇಲ್ಲ ಅನ್ನೋ ಹಾಗೆ ಇಲ್ಲ, ಎಲ್ಲರ ಫೇವ್ರೆಟ್ ಕೂಡ ಈ ಒಂದು ಬೇವು ಬೆಲ್ಲ. ನೀವು ಕೂಡ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಮ ಫೇವ್ರೆಟ್ ಕೂಡ ಈ ರೆಸಿಪಿ ಆಗಬಹುದು. ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಿ ಕೂಡ ತಿನ್ಬೋದು, ಟೇಸ್ಟು ಇನ್ನೂ ಹೆಚ್ಚಾಗುತ್ತೆ. ತಿಂತಾ ಇದ್ರೆ ಹಾಗೆಯೇ ತಿನ್ನೋಣ ಅನ್ನೋಷ್ಟು ಟೇಸ್ಟಿ ಆಗಿರುವಂತಹ ಒಂದು ರೀತಿಯಾಗಿ ಕೈಗೂ ಬಾಯಿಗೂ ಜಗಳ ಅಂತಲೇ ಹೇಳ್ಬೋದು. ಕೈನೂ ಕೂಡ ನಿಲ್ಸೋಕ್ಕಾಗಲ್ಲ, ಬಾಯಿನೂ ಕೂಡ ಕಟ್ಟೋಕ್ಕಾಗಲ್ಲ. ಹಾಕಿರ್ತಕ್ಕಂಥ ಪದಾರ್ಥಗಳನ್ನು ಸ್ವಲ್ಪ ನಾವು ಅರ್ಧಂಬರ್ಧ ಕಟ್ ಮಾಡಿ ಸೇರಿಸಿರೋದ್ರಿಂದ ತಿಂತಾ ಇದ್ದರೆ ಬಾಯಲ್ಲಿ ಅಲ್ಲಲ್ಲಿ ಸಿಗ್ತಾ ಇರಬೇಕಾದ್ರೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು 2 ರಿಂದ 3 ದಿನಗಳವರೆಗೆ ಇಟ್ಟರೂ ಕೂಡ ಹಾಳಾಗೋದಿಲ್ಲ, ಯಾಕಂದರೆ ಇಲ್ಲಿ ಹುಣಸೆ ಹಣ್ಣು ಹಾಗೆಯೇ ಬೆಲ್ಲನ ಬಳಸಿ ಮಾಡಿರೋದ್ರಿಂದ ರುಚಿ ಚೆನ್ನಾಗೇ ಇರುತ್ತೆ. ಈ ಬೇಸಿಗೆಯಲ್ಲಿ ದೇಹಕ್ಕೆ ತಂಪು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು.
ಈ ಹೆಲ್ದಿ ಆಗಿರುವಂತಹ ಬೇವು ಬೆಲ್ಲದ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಈ ಯುಗಾದಿಗೆ ನೀವು ಕೂಡ ಈ ಬೇವು ಬೆಲ್ಲದ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು.